ಆದರೆ ವರ್ಕೌಟ್ ಆಗಿಲ್ಲ. ಎಲ್ಲೆಲ್ಲಿ ದಾಳಿಯ ಪ್ರಯತ್ನಗಳಾಯಿತು ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ. ಎಸ್, ಪಾಕಿಸ್ತಾನ ಹಾರಿಸಿದಂತ ಡ್ರೋನ್ಗಳು, ಅದರ ಅವಶೇಷಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಸಾಂಬಾದಲ್ಲಿ ಯಾವ ರೀತಿ ಪಾಕಿಸ್ತಾನದ ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಪಾಕಿಸ್ತಾನ ಹಾರಿಸಿದಂತ ಡ್ರೋನ್ಗಳು ಅದನ್ನ ಮಾರ್ಗ ಮಧ್ಯದಲ್ಲೇ ಪುಡಿಗಟ್ತಾ ಇರುವಂತ ನಮ್ಮ ವ್ಯವಸ್ಥೆ. ಇಲ್ಲಿ ಒಂದು ಸಂಗತಿಯನ್ನು ನಾವು ಗಮನದಲ್ಲಿಟ್ಕೊಂಡು ಮಾತಾಡಬೇಕು. ಈ ರೀತಿ ಡ್ರೋನ್ಗಳನ್ನ ಹೊಡಿಲಿಕ್ಕೆ ನಾವು ಎಷ್ಟು ಶಕ್ತಿ ಸಾಮರ್ಥ್ಯವನ್ನು ವ್ಯಯಿಸ್ತಾ ಇದ್ದೀವಿ, ನಾವು ವೇಸ್ಟ್ ಮಾಡ್ತಾ ಇದ್ದೀವಿ, ಅದು ಕೂಡ ಇಂಪಾರ್ಟೆಂಟು. ಹಂಗಂತ ಬಿಡಕ್ ಸಾಧ್ಯ ಇಲ್ಲ. ನೋಡಿ, ಒಂದೊಂದು ಕ್ಷಿಪಣಿನ ಹಾರಿಸಿದ ಸಂದರ್ಭದಲ್ಲೂ ಕೂಡ 10 ಕೋಟಿ ಹೋಗ್ಬಿಡುತ್ತೆ ನಮ್ದು. ಯಾರಿಗೆ ಹೇಳಬೇಕು? ಹೊಡಿಲೇಬೇಕು. ಸಾಲು ಸಾಲು ಡ್ರೋನ್ ದಾಳಿ. ಜಮ್ಮುವಿನಲ್ಲಿ ರೈಲು ಸಂಚಾರ ಸಂಪೂರ್ಣ ಸ್ಥಗಿತ. ಯಾವುದೇ ವಿಮಾನಗಳು ಹಾರಾಡಂಗಿಲ್ಲ, ಯಾವುದೇ ಟ್ರೈನ್ಗಳ ಸಂಚಾರ ಮಾಡಂಗಿಲ್ಲ. ಟ್ರೈನ್ಗಳ ಒಳಗೂ ಕೂಡ ಬ್ಲಾಕ್ಔಟ್, ಯಾರೂ ಕೂಡ ಲೈಟ್ ಹಾಕಂಗಿಲ್ಲ. ರೈಲು ಸಂಚಾರ ಸ್ಥಗಿತಗೊಂಡಿದೆ. ನಿಂತಲ್ಲೇ ನಿಂತಿವೆ ರೈಲುಗಳು. ಒಳಗಡೆ ಪ್ರಯಾಣಿಕರಿದ್ದಾರೆ. ಹೆಂಗಿರಬೇಕು ಸ್ಥಿತಿ ಯೋಚನೆ ಮಾಡಿ.